ಬಿಗ್ ಬಾಸ್ ಸ್ಪರ್ಧಿ ಧನ್ರಾಜ್ಗೆ ಸಿಕ್ಕ ಹಣ ಎಷ್ಟು? ಸಂಭಾವನೆ ಬಗ್ಗೆ ಹನುಮಂತನ ದೋಸ್ತ ಬಾಯ್ ಬಿಟ್ಟಿದ್ದೇನು? ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ನೀಡ್ತಾ ಹೋಗ್ತೀವಿ ನೋಡಿ. ಸೋಷಿಯಲ್ ಮೀಡಿಯಾ ಮೂಲಕ ಜನಪ್ರಿಯತೆ ಪಡೆದಿದ್ದ ಧನ್ರಾಜ್ಗೆ ಬಿಗ್ ಬಾಸ್ ಬಾಗಿಲು ತೆರೆದ ಬಳಿಕ ನೇಮು ಫ್ರೇಮು ಕೂಡ ಹೆಚ್ಚಾಗ್ತಿದೆ. ಯೂಟ್ಯೂಬರ್ ಆಗಿದ್ದ ಧನ್ರಾಜ್ಗೆ ಅಪಾರ ಫ್ಯಾನ್ ಫಾಲೋವರ್ಸ್ ಕೂಡ ಇದ್ದಾರೆ. ತನ್ನ ಕಾಮಿಡಿಯಿಂದಲೇ ಪ್ರೇಕ್ಷಕರನ್ನ ರಂಜಿಸಿದ್ದ ಧನ್ರಾಜ್ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಧನ್ರಾಜ್ ಮಾಧ್ಯಮಗಳಲ್ಲಿ ಸಂದರ್ಶನ ನೀಡ್ತಾ ಬಿಗ್ ಬಾಸ್ ಮನೆಯಲ್ಲಿದ್ದ ಕ್ಷಣಗಳ ಬಗ್ಗೆ ಮಾತನಾಡಿದ್ರು. ಇದೇ ವೇಳೆ ಸಂಭಾವನೆ ಬಗ್ಗೆ ಕೇಳಿದ ಪ್ರಶ್ನೆಗೂ ಧನ್ರಾಜ್ ಉತ್ತರ ಕೊಟ್ಟಿದ್ದಾರೆ. ಧನ್ರಾಜ್ ಪಡೆದ ಸಂಭಾವನೆ ಎಷ್ಟು ಅಂತ ತಿಳಿದುಕೊಳ್ಳುವ ಕುತೂಹಲ ಕೂಡ ಜನರಲ್ಲಿದೆ. ಬಿಗ್ ಬಾಸ್ ಶೋನಿಂದ ಧನ್ರಾಜ್ಗೆ ಸಿಕ್ಕ ಹಣ ಎಷ್ಟು ಎನ್ನುವ ಪ್ರಶ್ನೆಗೆ ಉತ್ತರಿಸದೆ ಚಮಕ್ ಕೊಟ್ಟಂತಹ ಧನ್ರಾಜ್ ಬಳಿಕ ನಾನು ಸಣ್ಣ ಮೊತ್ತವನ್ನೇ ಕೇಳಿದ್ದೆ, ಅದನ್ನೇ ಬಿಗ್ ಬಾಸ್ ನನಗೆ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಸಂಭಾವನೆಗಿಂತ ನನಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಸಿಕ್ಕ ಅವಕಾಶವೇ ದೊಡ್ಡದು. ನಾವು ಬಿಗ್ ಬಾಸ್ಗೆ ಯಾವಾಗಲೂ ಕೃತಜ್ಞರಾಗಿ ಇರ್ತೇವೆ ಅಂತ ಧನ್ರಾಜ್ ಹೇಳ್ಕೊಂಡಿದ್ದಾರೆ. ಕೆಲ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ನಟ ಧನ್ರಾಜ್ ಈ ರೀತಿ ಹೇಳ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಸೋಷಿಯಲ್ ಮೀಡಿಯಾ ಮೂಲಕ ತನ್ನ ಅಭಿಮಾನಿಗಳಿಗೆ ಧನ್ರಾಜ್ ಧನ್ಯವಾದ ತಿಳಿಸಿದ್ರು. ಈ ಪ್ರೀತಿಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡವನು ನಾನು, ನೀವೆಲ್ಲರೂ ಇದನ್ನ ನನಸು ಮಾಡಿದ್ದೀರಿ ಅಂತ ಪೋಸ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ನನ್ನಂತಹ ಸಾಮಾನ್ಯನ ಪಾಲಿಗೆ ಮರೆಯಲಾಗದ ಅತ್ಯದ್ಭುತ ಅವಕಾಶ. ಕರ್ನಾಟಕದ ಯಾವುದೋ ಮೂಲೆಯಲ್ಲಿದ್ದ ನನಗೆ ಈ ವೇದಿಕೆ ದೊರೆತದ್ದು ಅದು ನಿಮ್ಮಿಂದ. ಅಂತಹ ದೊಡ್ಡ ವೇದಿಕೆಯಲ್ಲಿ 2 ವಾರಗಳನ್ನ ಕಳೆದ್ರು ಅದು ಜನ್ಮಗಳ ಪುಣ್ಯ. ಅಂಥದ್ರಲ್ಲಿ ನನಗೆ ನೀವು ಬರೋಬ್ಬರಿ 110 ದಿನಗಳನ್ನ ಕಳೆಯೋ ಅವಕಾಶ ನೀಡಿದ್ದೀರಿ. ಅಷ್ಟು ದೊಡ್ಡ ಮನೆಯಲ್ಲಿ ನಾನು ಮಾಡಿದ ತಪ್ಪುಗಳನ್ನ ಕ್ಷಮಿಸಿದ್ದೀರಿ. ನಾನು ಅತ್ತಾಗ ಹೆಗಲಾಗಿ ಜೊತೆಯಾಗಿದ್ದೀರಿ. ನನ್ನ ನಗುವಿನಲ್ಲಿ ನೀವು ಖುಷಿ ಕಂಡಿದ್ದೀರಿ. ಅಂದು ಬೊಗಸಿಯಷ್ಟು ಪ್ರೀತಿಯನ್ನ ಬಯಸಿದವನು ನಾನು. ಆದ್ರೆ ಇಂದು ಆಗಸದಷ್ಟು ವಿಶಾಲವಾದ ಪ್ರೀತಿ, ಬೆಂಬಲ, ಅಭಿಮಾನ ನಿಮ್ಮಿಂದ ದೊರೆತಿದೆ. ಸಹಸ್ರ ಜನ್ಮಗಳನ್ನ ಎತ್ತಿ ಬಂದ್ರು ಇದನ್ನ ನಾನು ತೀರಿಸೋಕೆ ಅಸಾಧ್ಯ. ಮಾತುಗಳು ಬರದಾಗಿವೆ ನೋಡಿ, ಗದ್ಗದಿತವಾದಂತಿದೆ. ನೀವು ಕೊಟ್ಟ ಸಹಕಾರಕ್ಕೆ ಧನ್ಯವಾದ. ತುಂಬಾ ಚಿಕ್ಕ ಮಾತದು, ಆದ್ರೆ ಅದನ್ನ ಬಿಟ್ಟು ನನ್ನಿಂದ ಏನು ಹೇಳೋಕೆ ಸಾಧ್ಯವಿಲ್ಲ. ನನ್ನನ್ನ ಪ್ರೀತಿಸಿ ಬೆಂಬಲಿಸಿದ ಕರುನಾಡಿನ ಎಲ್ಲ ನನ್ನ ಮನೆಯವರಿಗೆ ನಿಮ್ಮ ಮನೆ ಮಗನಿಂದ ತುಂಬ ಹೃದಯದ ಅನಂತ ಧನ್ಯವಾದಗಳು. ಮುಂದೆಯೂ ನಿಮ್ಮನ್ನ ನಗಿಸುವುದೇ ನನ್ನ ಕಾಯಕ. ನಗುತ್ತ ಬಾಳೋಣ, ನಗುವನ್ನ ಹಂಚೋಣ ಅಂತ ಬರೆದು ಧನ್ರಾಜ್ ಪೋಸ್ಟ್ ಮಾಡಿದ್ರು. ಇದೇ ವೇಳೆ ಸುದೀಪ್ ಹಗ್ ಮಾಡಿದ ಫೋಟೋವನ್ನ ಕೂಡ ಧನ್ರಾಜ್ ಶೇರ್ ಮಾಡಿದ್ರು. ಒಬ್ಬ ಸಾಮಾನ್ಯ ಯೂಟ್ಯೂಬರ್ ಬಿಗ್ ಬಾಸ್ ಮನೆಯಲ್ಲಿ 100 ದಿನ ಕಳೆಯೋದು ಸಣ್ಣ ವಿಚಾರವೇನಲ್ಲ. ಕಿಚ್ಚನಿಂದ ಬಿಗ್ ಬಾಸ್ ಜಿಂಕೆ ಅಂತ ಕರೆಸಿಕೊಂಡಿದ್ದ ಧನ್ರಾಜ್ ತಮ್ಮ ಆಟವನ್ನ ಅಚ್ಚುಕಟ್ಟಾಗಿ ಆಡಿದ್ರು. ಹನುಮಂತ ಜೊತೆ ದೋಸ್ತಿ ಮಾಡಿಕೊಂಡ ಧನ್ರಾಜ್ ಪ್ರೇಕ್ಷಕರಿಗೆ ಒಳ್ಳೆಯ ಮನರಂಜನೆ ನೀಡಿದ್ರು. ಹನುಮಂತು ಧನ್ರಾಜ್ ದೋಸ್ತಿ ಅಭಿಮಾನಿಗಳಿಗೂ ಇಷ್ಟವಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.